ಮೊದಲಿಗೆ ಪಾತ್ರೆಯನ್ನು ತಗೊಂಡು ಅದರಲ್ಲಿ ಮೈದಾ ಹಿಟ್ಟನ್ನು ಹಾಕೊಳ್ಳುವ. ಈಗ ಇದಕ್ಕೆ ಒಂದೇ ಒಂದು ಚಮಚದಷ್ಟು ನಾವು ಚಿರೋಟಿ ರವೆನ ಹಾಕೋಣ. ಈಗ ಚಿಟಿಕೆ ಉಪ್ಪು, ಇದನ್ನು ಚೆನ್ನಾಗಿ ಒಂದ್ಸರ್ತಿ ಬೆರೆಸ್ಕೊಳ್ಳುವ. ಈಗ ನಾನು ಇಲ್ಲಿ ಎಣ್ಣೆನ ಈಗಾಗಲೇ ಕಾಯಿಸಿ ಇಟ್ಟಿದ್ದೇನೆ. ಈ ಕಾದ ಎಣ್ಣೆನ ಸೇರಿಸ್ತಾ ಇದ್ದೇನೆ. ಕಾದ ಎಣ್ಣೆನ ಸೇರಿಸೋದ್ರಿಂದಾಗಿ ನಮ್ಮ ಮೋದಕ ತುಂಬಾನೇ ಗರಿಗರಿಯಾಗಿ ರುಚಿಯಾಗಿ ಬರ್ತದೆ. ಈ ರೀತಿ ಎಲ್ಲ ಬೆರೆಸ್ಕೊಳ್ಬೇಕು. ಆಮೇಲೆ ನೋಡಿ ಈ ರೀತಿ ಗಂಟು ಮಾಡಲಿಕ್ಕೆ ಬರುವಷ್ಟು ಎಣ್ಣೆ ಹಾಕೊಳ್ಬೇಕು ನಾವು. ಈಗ ನಾವು ಚೂರು ಚೂರು ನೀರು ಸೇರಿಸ್ತಾ ಇದನ್ನು ಕಲಸಿಕೊಳ್ಳುವ. ನೋಡಿ ವೀಕ್ಷಕರೇ, ಹಿಟ್ಟನ್ನು ಈ ರೀತಿ ಚೆನ್ನಾಗಿ ನಾದ್ಕೊಳ್ಬೇಕು ನಾವು. ಒಣಗಿದೆ ಅನಿಸಿದ್ರೆ ಒಂಚೂರು ನೀರು ಸೇರಿಸಿ ಚೆನ್ನಾಗಿ ನಾದ್ಕೋಬೇಕು. ಆದ್ರೆ ಇದು ಮೆದುವಾಗಬಾರ್ದು, ಜಾಸ್ತಿ ಸ್ವಲ್ಪ ಗಟ್ಟಿ ಗಟ್ಟಿನೇ ಇರಬೇಕು. ನಾವು ಪೂರಿಯ ಹಿಟ್ಟನ್ನು ತಯಾರು ಮಾಡ್ತೇವೆ, ಆ ಹದ ಬರಬೇಕು. ನೋಡಿ ಇಷ್ಟು ಹದ ಬರಬೇಕು. ಈಗ ಇದನ್ನು ಒಂಚೂರು ನಾವು ಹೀಗೆ ಒಂದು 5 ನಿಮಿಷ ಮುಚ್ಚಿಟ್ಟು ವೀಕ್ಷಕರೇ, ತವೆ ನೋಡಿ ಚೆನ್ನಾಗಿ ಬಿಸಿಯಾಗಿದೆ. ಇದಕ್ಕೆ ಚೂರು ತುಪ್ಪನ ಹಾಕುವ. ಚಮಚದಷ್ಟು ತುಪ್ಪ ಹಾಕುವ. ಈಗ ಇದಕ್ಕೆ ನಾವು ಹಸಿ ಕೊಬ್ಬರಿನ ಹಾಕುವ.
ಈ ರೀತಿ ತುಪ್ಪದಲ್ಲಿ ಇದನ್ನು ಬೇಯಿಸಿ ಹುರ್ಕೊಳ್ಳಿ. ಈಗ ನಾನು ಬೆಲ್ಲನ ಸೇರಿಸ್ಕೊಳ್ತೇನೆ. ಇದನ್ನೆಲ್ಲ ಚೆನ್ನಾಗಿ ಬೆರೆಸ್ಕೊಳ್ಳೋಣ. ಬೆಲ್ಲ ಕರಗೋ ತನಕ ತಿರುಗಿಸ್ಕೊಳ್ಳೋಣ. ನೋಡಿ ವೀಕ್ಷಕರೇ, ಬೆಲ್ಲ ಚೆನ್ನಾಗಿ ನೀರಾಯಿತು, ಅದು ಚೆನ್ನಾಗಿ ಕುದೀತಾ ಇದೆ. ಈಗ ನಾನು ಗ್ಯಾಸ್ನ ಬಂದ್ ಮಾಡಿ ಬಿಡ್ತೇನೆ. ಆಮೇಲೆ ಈ ಮಿಶ್ರಣನ ನಾವು ಸ್ವಲ್ಪ ಹೊತ್ತು ತಣಿಲಿಕ್ಕೆ ಬಿಡುವ. ಈಗ ನೋಡಿ ವೀಕ್ಷಕರೇ, ಹೂರಣ ಪೂರ್ತಿಯಾಗಿ ತಣ್ಣಗಾಗಿದೆ. ಈಗ ನಾನು ಇದಕ್ಕೆ ಏಲಕ್ಕಿ ಪುಡಿನ ಸೇರಿಸ್ತಾ ಇದ್ದೇನೆ. ಎಲ್ಲ ತಣ್ಣಗಾದ್ಮೇಲೆ ನಾವು ಏಲಕ್ಕಿ ಪುಡಿನ ಸೇರಿಸ್ಬೇಕು. ಈಗ ಒಂದ್ಸರ್ತಿ ಬೆರೆಸ್ಕೊಳ್ಳುವ. ನೋಡಿ ವೀಕ್ಷಕರೇ, ಸುಮಾರು ಒಂದು 5 ನಿಮಿಷ ಆಯಿತು. ಈಗ ನಾನು ಇಟ್ಟು ನೋಡಿ ಸರಿಯಾದ ಹದಕ್ಕೆ ಬಂದಿದೆ. ಒಂದ್ಸರ್ತಿ ಇದನ್ನಿಗೆ ನಾದ್ಕೊಳ್ಳುವ. ಆಮೇಲೆ ಇದರಿಂದ ಸಣ್ಣ ಸಣ್ಣ ಉಂಡೆಗಳನ್ನು ಮಾಡ್ಕೊಳ್ಳುವ. ನೋಡಿ ವೀಕ್ಷಕರೇ, ಇಷ್ಟಿಷ್ಟು ದೊಡ್ಡ ಉಂಡೆಗಳನ್ನು ಮಾಡ್ಕೊಳ್ಳುವ. ನೋಡಿ ವೀಕ್ಷಕರೇ, ಒಂದು 10 ಉಂಡೆಗಳನ್ನು ತಯಾರು ಮಾಡಿದ್ವಿ. ಈಗ ನಾವು ಮೋದಕನ ಲಟ್ಟಿಸ್ಕೊಳ್ಳುವ. ಈಗ ನಾನು ಅಕ್ಕಿ ಹಿಟ್ಟು ತಗೊಂಡಿದ್ದೇನೆ. ಇದರಲ್ಲಿ ಒಂದ್ಸರ್ತಿ ಮುಗಿಸ್ಕೊಳ್ಳುವ. ನಂತರ ಇಲ್ಲಿ ಲಟ್ಟಿಸ್ಕೊಳ್ಳುವ. ನೋಡಿ ವೀಕ್ಷಕರೇ, ನಾವು ಲಟ್ಟಿಸುವಾಗಲೂ ನೋಡಿ ಈ ಎಜ್ಜಿದೆ ನೋಡಿ, ಇದನ್ನು ತುಂಬಾ ತೆಳ್ಳಗೆ ಮಾಡಬೇಕು. ಈ ಮಧ್ಯಭಾಗ ಸ್ವಲ್ಪ ದಪ್ಪ ಇಡಬೇಕು, ಯಾಕಂದ್ರೆ ಇಲ್ಲಿ ಹೂರಣ ತುಂಬಿಸ್ತೀವಲ್ಲ ನಾವು, ಅದಕ್ಕೋಸ್ಕರ. ಹೂರಣ ಬರೇ ಕಡಿಮೆ ಸಹ ಹಾಕಬಾರ್ದು, ಅದರಿಂದ ಮೋದಕ ಉಬ್ಬಿ ಇರುವುದಿಲ್ಲ, ಅದು ಪಿಚಿಕೆ ಆಗಿ ಹೋಗ್ತದೆ. ಈಗ ನಾವು ಇದನ್ನು ಕಟ್ಟೋಣ. ಈ ವಿಧಾನ ತುಂಬಾ ಸುಲಭ ಹಾಗೂ ತಿನ್ನಲಿಕ್ಕೆ ಇದು ತುಂಬಾ ರುಚಿ. ನೋಡಿ ವೀಕ್ಷಕರೇ, ಎಲ್ಲ ಮೋದಕಗಳನ್ನು ಸ್ಟಫಿಂಗ್ ತುಂಬಿಸಿ ಗಟ್ಟಿ ಇಟ್ಟಾಯಿತು. ಈಗ ನಾವು ಎಣ್ಣೆಯಲ್ಲಿ ಕಾಯಿಸುವ. ನೋಡಿ ವೀಕ್ಷಕರೇ, ಎಣ್ಣೆನ ನಾನು ಈಗಾಗಲೇ ಬಿಸಿಗೆ ಇಟ್ಟಿದ್ದೆ. ಒಳ್ಳೆ ಬಿಸಿ ಅನಿಸ್ತಾ ಇದೆ, ಬಿಸಿ ಆಗಿದೆ. ಈಗ ನಾವು ಒಂದೊಂದೇ ಮೋದಕನ ಬಿಡುವ.
ಇದರಲ್ಲಿ ನಾನು ಎಣ್ಣೆ ಜೊತೆಗೆ ಒಂದು ಚೂರು ತುಪ್ಪನೂ ಸೇರಿಸ್ತೇನೆ, ಅದರಿಂದ ಪರಿಮಳ ಚೆನ್ನಾಗಿ ಬರ್ತದೆ. ಈಗ ನೋಡಿ ವೀಕ್ಷಕರೇ, ಎಣ್ಣೆನ ಆಗಲೇ ನಾನು ಬಿಸಿಗೆ ಇಟ್ಟಿದ್ದೆ, ಮಧ್ಯಮ ಉರಿಯಲ್ಲಿ ಬಿಸಿಗೆ ಇಡಬೇಕು. ಈಗ ನಾವು ಮೋದಕನ ಎಣ್ಣೆನಲ್ಲಿ ಬಿಡುವ. ಈ ರೀತಿ ನಾವು ಮೆಲ್ಲ ಬಿಟ್ಕೊಂಡು ಒಳ್ಳೆಯದು. ಒಂದೇ ಸರ್ತಿ ಹಾಕುವಾಗ ಮುಖದ ಮೇಲೆ ಎಣ್ಣೆ ಬರೋದು ಕಷ್ಟ. ನೋಡಿ ವೀಕ್ಷಕರೇ, ಮೋದಕ ತಯಾರಾಯಿತು. ಇದನ್ನೀಗ ತೆಗೆದಿಡುವ. ಈ ರೀತಿ ನಾವು ಎಣ್ಣೆ ಅದರ ಮೇಲೆ ಹಾಕ್ತಾ ಚೆನ್ನಾಗಿ ಕಾಯಿಸ್ಕೊಳ್ಬೇಕು. ನೋಡಿ ವೀಕ್ಷಕರೇ, ಇದು ಜುಂಜುಂ ಬರೋದು ನಿಂತಿದೆ ಅಂದರೆ, ನೊರೆ ಬರೋದು ನಿಂತಿದೆ ಅಂದರೆ ನಮ್ಮ ಮೋದಕ ಸರಿಯಾಗಿ ಕಾಯಿಸಿದೆ ಅಂತ ಅರ್ಥ. ಈಗ ಇದನ್ನು ನಾವು ತೆಗೆಯುವ. ನೋಡಿದ್ರಲ್ಲ ವೀಕ್ಷಕರೇ, ತುಂಬಾ ಸುಲಭವಾಗಿ ಗರಿಗರಿಯಾದಂತಹ ಕರ್ದಿರುವಂತಹ ಮೋದಕನ ಹೇಗೆ ಮಾಡಬಹುದು ಅಂತ ನೋಡಿ, ಎಷ್ಟು ಚಂದ ಕಾಣ್ತಾ ಇದೆ. ಇದನ್ನು ಗಣಪತಿ ದೇವರಿಗೆ ಅರ್ಪಿಸಿ ನಾವು ಇದನ್ನು ಸೇವಿಸಬಹುದು. ತುಂಬಾ ರುಚಿಕರವಾಗಿರುತ್ತದೆ. ನೀವು ಸಹ ಈ ವಿಧಾನವೇ ಮಾಡಿ ನೋಡಿ. ಗಣಪತಿ ಚತುರ್ಥಿ ಸಂದರ್ಭದಲ್ಲಿ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತದೆ. ನಮ್ಮ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಇದೇ ತರ ಒಂದು ಹಬ್ಬದ ಅಡಿಗೆಯೊಂದಿಗೆ ಬರ್ತೀನಿ.